ಮೈನಾ ಮೈನಾ ಯಾಕೆ ಇನ್ನು ಸಕಲೇಶ್ಪುರದಲ್ಲಿ ನಡೆದಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡ್ಬೇಡ ಮೈನಾ. ಆ ದೇವ್ರು ಬೈರನ್ನ ಕಾಣಿಸೋ ಹಾಗೆ ಮಾಡಿದಾನೆ ಅಂದ್ರೆ ಅವನ್ ನಿನ್ ಕೈಗೆ ಸಿಗೋ ಹಾಗೆ ಮಾಡೇ ಮಾಡ್ತಾನೆ. ನಿನ್ ಕಷ್ಟದ ಕಾಲ ಎಲ್ಲ ಕೊನೆ ಆಗ್ತೈತೆ ಕಣೆ. ಏನು ಯೋಚನೆ ಮಾಡ್ಬೇಡ. ನಾನು ಹೋಗಿ ಸ್ನಾನ ಮಾಡ್ಕೊ ಬರ್ತೀನಿ. ಒಂದೊಂದ್ಸಲಿ ನನ್ ಕತ್ಲಾಗಿದ್ದೀನಿ ಅಂದಾಗೆಲ್ಲ ಒಂದು ಸಣ್ಣ ದಾರಿ ದೀಪ ಆಗಿ ನನ್ ಜೀವನದಲ್ಲಿ ನಂಬಿಕೆ ಬರೋ ತರ ಮಾಡ್ಬಿಡ್ತೀಯ. ಮತ್ತೆ ನನ್ ಜೀವನದಲ್ಲಿ ಕತ್ಲ ಆವರಿಸ್ಕೊಳ್ಳೋ ತರ ಮಾಡ್ಬಿಡ್ತೀಯ. ನನ್ ದುಃಖ, ನೋವು, ಕಣ್ಣೀರು ನಿನಗ್ ಗೊತ್ತಾಗ್ತಿಲ್ವಾ? ಇದು ಕೊನೆ ಅನ್ನೋದೇ ಇಲ್ವಾ? ಸಮಸ್ಯೆಗಳಿಗೆ ಪರಿಹಾರ ಸಿಗೋ ದಿನಗಳೇ ಇಲ್ವಾ? ಯಾಕಪ್ಪ ಈ ತರ ಮಾಡ್ತಿದ್ಯಾ? ಯಾಕೆ ನನ್ ಜೀವನನ ಈ ತರ ಮಾಡ್ತಿದ್ಯಾ ನೀನು? ಆ ಭೈರನ್ನ ಕಂಡು ಹಿಡಿಯೋವರೆಗೂ ನಂದ್ರು ಅವ್ರಿಗೆ ನಾನು ನೆಮ್ಮದಿ ಕೊಡಕ್ಕಾಯ್ತಿಲ್ಲ. ಅವ್ರ ಜೊತೆ ನಾನು ಸುಖವಾಗಿ ಸಂಸಾರ ಮಾಡಕ್ಕಾಯ್ತಿಲ್ಲ. ಅವ್ರಿಗೆ ಬರೀ ನಾನು ನೋವು, ತೊಂದ್ರೆ, ಕಷ್ಟಗಳನ್ನೇ ಕೊಡ್ತೀವಿ. ಆ ಭೈರ ಸಿಗ್ಬೇಕು. ಆ ಭೈರ ನನ್ ಕಣ್ಣು ಕಾಣಿಸ್ಕೋಬೇಕು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇದಕ್ಕೆಲ್ಲ ಕಾರಣ ಧ್ರುವ ಅಲ್ಲ, ಆ ಭೈರ. ನಮ್ ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ಮೈನನ್ ಗ್ಲಾಸ್ಗೆ ಏನೋ ಮಿಕ್ಸ್ ಮಾಡಿದ್ದಾನೆ. ಅದಕ್ಕೆ ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ. ಅದಾದ್ಮೇಲೆ ಇದೆಲ್ಲ ನಡೆದಿರೋದು. ಹುಚ್ಚನ್ ತರ ಮಾತಾಡ್ಬೇಡ ಪುಷ್ಪಕ್. ನೀನು ನೆಟ್ಟಿಗೆ ಇದ್ದೆ. ಒಂದೆರಡು ದಿನ ಮೈನಾ ಧ್ರುವನ್ ಜೊತೆ ಇದ್ದಿದ್ದಕ್ಕೆ ಅವ್ರು ಏನೇನೋ ಹೇಳಿ ನಿನ್ನ ಕನ್ಫ್ಯೂಸ್ ಮಾಡಿ ಕಳ್ಸಿದ್ದಾರೆ. ಈಗ ಆ ಭೈರನ್ ಹುಡುಕ್ತೀನಿ ಅದು ಇದು ಅಂತ ಹೇಳ್ತಾ ಇದ್ಯಾ? ಇದ್ರಿಂದ ನಮ್ ಕಂಪನಿಗೆ, ನಮ್ ಫ್ಯಾಮಿಲಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ನಂಬಕ್ಕೆ ನಾನೇನ್ ಚಿಕ್ಕ ಮಗು ಅಲ್ಲ ಮಾಮ್. ಮೈನಾ ಪ್ರೆಗ್ನೆಂಟ್ ಆಗೋದ್ರ ಹಿಂದೆ ಆ ಭೈರನ್ ಕೈವಾಡ ಇದೆ. ಮಾಮ್, ಆ ಭೈರನ್ಗೆ ಯಾರೋ ಹೇಳ್ಕೊಟ್ಟಿದ್ದಾರೆ. ಅವ್ರ ಜೊತೆ ಸೇರ್ಕೊಂಡೆ ಭೈರ ಇಷ್ಟೆಲ್ಲ ಮಾಡಿರೋದು. ಅವನ್ ಬಾಯಿಂದ ಸತ್ಯ ಬಂದ್ರೇನೆ ಮೈನನ್ಗೆ ಒಂದ್ ಸೊಲ್ಯೂಷನ್ ಅಂತ ಸಿಗೋದು. ಪುಷ್ಪಕ್, ಧ್ರುವ ಯಾವಾಗ ಮೈನನ್ ಕತ್ತಕ್ ತಾಳಿ ಕಟ್ಟದ್ನೋ ಆಗ್ಲೇ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಂಗೆ. ಈಗ ನೀನ್ ಭೈರನ್ ಹುಡುಕ್ತೀನಿ, ನಿಜ ತಿಳ್ಕೊತೀನಿ ಅಂದ್ರೆ ಸುಮ್ನೆ ಅನ್ನೆಸೆಸರಿ ಪ್ರಾಬ್ಲಮ್ಸ್ ನಿನ್ ತಲೆ ಮೇಲೆ ಹೇಳ್ಕೊತಾ ಇದ್ಯಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಮಾಮ್, ಮೊದ್ಲು ಆ ಭೈರನ್ ಹುಡ್ಕೋ ಯೋಚನೆ ನಿಲ್ಸು. ಸತ್ಯ, ನಿನಗೂ ಸೇರ್ಸ್ ಹೇಳ್ತಿದ್ದೀನಿ. ನೀನ್ ಇಲ್ಲಿ ಯಾಕೆ ಬಂದಿದ್ಯಾ? ಪುಷ್ಪಕ್ ನರ್ತನ ಮದ್ವೆ ಮಾಡ್ಸಕ್ ತಾನೆ? ಹೌದು. ಹಾಗಿದ್ರೆ ಫಸ್ಟು ಮದ್ವೆ ಕೆಲ್ಸ ನೋಡು. ನಮ್ಮನೆ ಪ್ರಾಬ್ಲಮ್ಸ್ 108 ಇದೆ. ಬೇರೆಯವ್ರ ಪ್ರಾಬ್ಲಮ್ಸ್ ನಮ್ಗೆ ಯಾಕೆ? ಮಾಮ್, ಪ್ಲೀಸ್ ಸ್ಟಾಪ್ ಇಟ್. ವಿಲ್ ಯು ಆಲ್ ಪ್ಲೀಸ್ ಸ್ಟಾಪ್ ಇಟ್? ಒಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೈನಾ ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾಗೋವರೆಗೂ ನನ್ನ ಎಂಗೇಜ್ಮೆಂಟು, ಮದ್ವೆ ನಡೆಯಲ್ಲ. ಹಾಗೆ ನಡೆಯಕ್ಕೂ ನಾನು ಬಿಡಲ್ಲ. ಹಾಗೇನಾದ್ರೂ ಮಾಡಂಗಿದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು. ಪುಷ್ಪಕ್, ಏನ್ ಮಾತಾಡ್ತಾ ಇದೀಯಾ? ಹೌದು ಡ್ಯಾಡ್, ಇಷ್ಟು ದಿನ ನೀವೆಲ್ಲರೂ ನನ್ನ ನರ್ತನ ಮದ್ವೆ ವಿಚಾರ ಮಾತಾಡ್ತಾ ಇರೋವಾಗ ನಾನೇನು ಹೇಳಿಲ್ಲ, ಸುಮ್ಮನೆ ಇದ್ದೆ. ಯಾಕಂದ್ರೆ ನಿಮ್ಗೆ ಯಾರಿಗೂ ಬೇಜಾರಾಗಬಾರ್ದು ಅಂತ. ಆದರೆ ಇನ್ಮುಂದೆ ನಾನು ಹಾಗಿರಲ್ಲ ಡ್ಯಾಡ್. ಆಂಟಿ, ನಾವು ಆದಷ್ಟು ಬೇಗ ಬೈರನ್ನ ಕಂಡು ಹಿಡಿಬೇಕು. ಅದಕ್ಕೆ ನನಗೆ ನಿಮ್ಮ ಹೆಲ್ಪ್ ಬೇಕು. ನಾವೀಗಲೇ ಸ್ಟೇಷನ್ಗೆ ಹೋಗಿ ಕೇಸ್ ಎಲ್ಲಿವರೆಗೂ ಬಂದಿದೆ ಅಂತ ವಿಚಾರಿಸೋಣ. ಆ್ಯಂಡ್ ಹಾಗೆ ಆ ಭೈರ ಸಕಲೇಶ್ಪುರದಲ್ಲಿ ಸಿಕ್ಕದ್ನಲ್ಲ, ಆ ವಿಷಯನೂ ಹೇಳೋಣ. ನಾವೀಗಲೇ ಹೋಗೋಣ, ಬನ್ನಿ ಆಂಟಿ.
ಬನ್ನಿ. ಏನ್ರಿ ನೀವು ಯಾವಾಗ್ಲೂ ನಾನೊಬ್ಳೆ ಮಾತಾಡಿ ನಾನೊಬ್ಳೆ ಕೆಟ್ಟೋಳಾಗ್ಬೇಕಾ? ಅವ್ನ್ ಹೀಗೆಲ್ಲ ಮಾತಾಡ್ಬಿಟ್ಟು ಹೋದ್ರು ಸುಮ್ನೆ ನಿಂತಿದ್ದೀರಾ? ಸೌಪರ್ಣಿಕಾ, ಯಾವ ತಪ್ಪನ್ನು ಮಾಡದೇ ಇರೋ ಧ್ರುವನ್ ಜೊತೆ ಮದ್ವೆ ಮಾಡಿಸಿ ಗಿಲ್ಟ್ ಕಾಡ್ತಾ ಇದೆ ಇವನ್ಗೆ. ಇವಾಗ ಹೋಗಿ ನಾವ್ ಅವ್ನ್ಗೆ ಏನ್ ಹೇಳಿದ್ರು ತಲೆಗೆ ಹೋಗಲ್ಲ. ಒಂದ್ ಸ್ವಲ್ಪ ದಿನ ಬಿಡು. ಸತ್ಯ, ಈ ಕೇಸ್ ಸ್ವಲ್ಪ ಬೇಗ ಮುಗಿಸು. ಯಾವಾಗ ಈ ಅಪ್ಪ ಮಗ ಮೈನನ ಮರಿತಾರೋ ಆವಾಗ್ಲೇ ನಮ್ಮನೆಗೆ ಒಳ್ಳೆ ಕಾಲ ಬರೋದು. ಛೇ, ಏನು ಅಂತ ಬಂದ್ ನನ್ ಕಂಪ್ನಿಗ್ ಸೇರ್ಕೊಂಡ್ಲು. ಸೌಪರ್ಣಿಕಾ, ಟೆನ್ಷನ್ ಮಾಡ್ಕೋಬೇಡ. ನಾನು ಇದೀನಲ್ಲ, ನಾನು ಎಲ್ಲದನ್ನು ಸಾಲ್ವ್ ಮಾಡ್ತೀನಿ. ಐ ವಿಲ್ ಡೂ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಆಯ್ತು ಆಯ್ತು, ಸರಿ ಹೋಯ್ತು ಸರಿ ಹೋಯ್ತು. ಅಯ್ಯೋ, ಅದು ಹಂಗಲ್ಲ. ದೀಪ, ಕೈ ಏಟಾಗಿದೆ ಕಣೆ, ಕಣ್ ಕಾಣಲ್ವಾ ನಿಂಗೆ? ನಾನೇನ್ ಬೇಕು ಅಂತ ಮಾಡಿದ್ನ ಅಮ್ಮ? ಹೇಳಕ್ಕಾಗಲ್ಲ, ನೀನ್ ಬೇಕು ಅಂತಾನೆ ಮಾಡೋಳೆ. ದೂರ ದೂರ ನಿಂತ್ಕೋ. ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ತಡ್ಕೋ. ಅಷ್ಟು ಹೇಳಿದೆ ಹೋಗೋದ್ ಬೇಡ ಅಂತ. ನಿಮ್ಮ ಅಪ್ಪನ್ ನೋಡ್ಬೇಕು ಅಂತ ಹೋದೆ, ನೋಡಿ ಏನ್ ಮಾಡ್ಕೊಂಡ್ ಬಂದಿದ್ಯಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಸದ್ಯ ದೇವ್ರ ದಯೆಯಿಂದ ಇಷ್ಟರಲ್ಲೇ ಮುಗ್ದಿದೆ, ಸರಿ ಹೋಗುತ್ತೆ ಬಿಡು. ಕೈಗ್ ತಾನಾಗೆ ಏಟ್ ಬಿತ್ತು ಅಥವಾ ಯಾರಾದ್ರೂ ಹೊಡೆದಾಕಿದ್ರು, ಯಾರಿಗ್ ಗೊತ್ತು? ದೀಪಾ, ಏನ್ ಮಾತಾಡ್ತಾ ಇದ್ಯಾ ನೀನು? ಇನ್ನೇನಮ್ಮ, ನಮ್ಮ ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವರು. ಇವಳು ಮಾಡಿರೋ ಕೆಲ್ಸಕ್ಕೆ ಅವರೇ ಇವಳ ಕೈನ ಮುರಿದು ಹಾಕ್ಬೇಕಿತ್ತು. ಈಗ ಬೇರೆ ಯಾರೋ ಮಾಡಿದಾರಷ್ಟೇ. ಯಾರೋ ಅಲ್ಲ ಕಣೆ, ಅವಳಿಂದಾನೆ, ಆ ಹಾಳಾದವಳಿಂದಾನೆ ನನ್ ಕೈ ಹಿಂಗಾಗಿತ್ತು. ಅವಳು ನೆಟ್ಟಿಗೆ ಒಂದ್ ಕಡೆ ನಿಂತ್ಕೊಂಡಿದ್ದಿದ್ರೆ ಅವಳ ತಲೆ ಹೊಡೆದು ಇಷ್ಟೊತ್ತಿಗೆ ಅವಳ ನೆಗದ್ ಬಿದ್ದೋಗಿರೋಳು. ಎಲ್ಲ ನನ್ ಕರ್ಮ. ಬರ್ತಾ ಬರ್ತಾ ನಾಲ್ಗೆ ಉದ್ದ ಆಗ್ತಿದೆ. ಬರೆ ಹಾಕಿದ್ರೆ ಸರಿ ಹೋಗುತ್ತೆ. ಆಗ ತಗೋ. ಹಂಗ್ ನೋಡಿದ್ರೆ ನಿಮ್ಮಿಬ್ರು ನಾಲ್ಗೆಗ್ ಬರೆ ಹಾಕ್ಬೇಕು. ಏನಂದೆ? ಏನಿಲ್ಲ, ಓದ್ಕೊಳಕ್ ಹೋಗ್ಬೇಕು ಅಂದೆ. ಆಟೋ ಬಂದಂಗಾಯ್ತು, ಅದ್ಯಾರು ಅಂತ ನೋಡು.